ಅಮ್ಮ ಲೇಟ್ ಆಗೋಯ್ತಮ್ಮ. ಬಂದೇಮ್ಮ ತಗೋ. ಬರ್ಲ? ಹಾ ಹಾಗೆ ಹೋಗ್ಬಾರ್ದು, ತಿಂಡಿ ತಿನ್ಕೊಂಡು ಹೋಗು. ತಗೋಮ್ಮ. ಲೇಟ್ ಆಗಿದೆ. ಏನ್ ಹಾಗೆ ನೋಡ್ತಾ ಇದ್ಯಾ? ಏನ್ ಸಮಾಚಾರ ಹೇಳು. ಏನಿಲ್ಲಮ್ಮ, ರಾಮಶಾಸ್ತ್ರಿಗಳು ಬಂದಿದ್ರು, 2-3 ಸಂಬಂಧಗಳು ಇವೆ ಅಂತಂದ್ರು. ನೀನ್ ಒಪ್ಪಿದ್ರೆ ಗಂಡಿನ ಕಡೆ ಅವ್ರನ್ನ. ಹೌದು, ರವಿ ಎಲ್ಲಿ ಕಾಣ್ತಾ ಇಲ್ಲ? ಅವನೆಲ್ಲ ಹಾಳಾಗೋದ ನೋಡು. ನೀನ್ ಮಾತ್ ಮರ್ಸ್ಬೇಡ ಆಶಾ. ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯಮ್ಮ? ಸುಮ್ನೆ ಮದ್ವೆ ಬಗ್ಗೆ ಯಾಕಮ್ಮ ತಲೆ ಕೆಡಿಸ್ಕೋತೀಯಾ? ಆ ವಿಷಯ ಬಿಡು. ತಗೋ 800 ರೂಪಾಯಿ ಪ್ರಾವಿಷನ್ ಅಂಗಡಿಯವನು ಕೊಡು. ಮಿಕ್ಕಿದ್ದನ್ನ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳು. 300 ರೂಪಾಯಿ ಹಾಲವನು ಕೊಡು. ಆಮೇಲೆ ಇದು ನನಗೆ, ಇದು ನಿನಗೆ. ಬರ್ತೀನಮ್ಮ. ಅಮ್ಮ ಯಾಕೆ ಕಳ್ತಾ ಇದ್ಯಾ? ಅಳದೆ ಇನ್ನೇನಮ್ಮ ಮಾಡ್ಬೇಕು? ಎಲ್ರು ಮಗಳು ಚೆನ್ನಾಗಿರ್ಲಿ ಅಂತ ಸಂಪಾದನೆ ಮಾಡಿ ಕೂಡಿಡ್ತಾರೆ. ನಾನು ನಿನ್ ಸಂಪಾದನೆಯಲ್ಲಿ ಜೀವನ ನಡೆಸ್ತಿದ್ದೀನಲ್ಲಮ್ಮ. ಆ ದೇವ್ರು ನಿಮ್ ತಂದೆ ಬದಲು ನನ್ನನ್ನಾದ್ರೂ ಕರ್ಕೊಂಡಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಮ್ಮ. ಈಗೇನ್ ಆಗೋಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನನ್ ಸಂಪಾದನೆ ನನ್ ಮನೆಗ್ ಕೊಡ್ದೆ ಇನ್ ಯಾರ್ಗಮ್ಮ ಕೊಡ್ಲಿ? ನಾನ್ ನಿನ್ ಮಗಳಲ್ವಾ? ಹಾಗಲ್ಲ ಕಣೆ ಆಶಾ, ನಾನ್ ನಿನ್ನೊಳ್ಳೇದಕ್ಕೆ ಹೇಳ್ತಿರೋದು. ಯಾವ್ಯಾವ ವಯಸ್ಸಿನಲ್ಲಿ ಏನೇನ್ ಆಗ್ಬೇಕು ಅದೆಲ್ಲ ಆಗ್ಲೇಬೇಕು. ಟೈಮ್ ಆಯ್ತು. ರವಿ ಬಂದ್ರೆ ಕರೆಂಟ್ ಬಿಲ್ ಕಟ್ಟೋಕ್ ಹೇಳೋದ್ ಮಾತ್ರ ಮರಿಬೇಡ. ಅವನ ನಂಬಿದ್ರೆ ಕೆಲ್ಸ ಆದ ಹಾಗೇನೆ. ಎಲ್ಲಿ ಹಾಳಾಗ್ ಹೋಗಿದಾನೋ ಏನೋ ಯಾರಿಗ್ ಗೊತ್ತು. ಲಾಲಿಪಾಪ್ ನನ್ನ ಮಗನೇ, ಇನ್ನೊಂದ್ಸಲ ಇವನ್ ತಂಗಿ ತಂಟೆಗೆ ಏನಾದ್ರು ಹೋದ್ರೆ ಕಳ್ದೋಗ್ಬಿಡ್ತೀಯ, ಹುಷಾರ್. ಅಣ್ಣ ನಮಸ್ಕಾರ ಕಣಣ್ಣ. ನಮಸ್ಕಾರ. ಏನ್ ಬೇಕಪ್ಪ? ಅಣ್ಣ ಒಂದ್ ಕೆಲ್ಸ ಇದ್ರೆ ಕೊಡೋಣ. ಕೆಲಸನ? ಇದು ಹ್ಯಾಟು ಬ್ಯಾಗು ಮಾರೋ ಅಂಗಡಿ, ಕೆಲಸ ಮಾರಲ್ಲ. ಹೋಗಯೋ. ಯಾವನೋ ದರ್ವೇಸಿ ನನ್ ಮಗ ನನ್ 200 ರೂಪಾಯಿನ ಕಟ್ ಪ್ಯಾಕೆಟ್ ಮಾಡ್ಕೊಂಡು ನನ್ ಕೈ ಚೀಲನು ಹೊಡ್ಕೊಂಡು ಹೊಂಟೋಗ್ಬಿಟ್ಟ ಕಣಣ್ಣ. ನೀನೇ 840 ಕೇಸು, ಅವನ್ ಯಾರೋ 421 ಮಾಡಿರ್ಬೇಕು. ಇರ್ಬೇಕು ಕಣಣ್ಣ. ಈಗ ನನ್ ಜೇಬಲ್ ಒಂದ್ ಬಿಡ್ಗಾಸು ಇಲ್ಲ ಕಣಣ್ಣ. ಅಣ್ಣ ನೀನ್ ಕಾಲ್ ಹಿಡ್ಕತೀನಿ, ಒಂದ್ ಕೆಲ್ಸ ಕೊಡೋಣ ನಂಗೆ. ನಾನೇ ಕೆಲ್ಸ ಇಲ್ದೆ ನೊಣ ಹೊಡಿತಾ ಇದೀನಿ, ಇನ್ನು ನಿನಗೆ ಬೇರೆ ಕೆಲ್ಸ ಕೊಡ್ಬೇಕಾ? ಹೋಗಯ್ಯೋ. ಅಯ್ಯಯ್ಯ ಹಂಗ ಅನ್ಬೇಡ ಕಣಣ್ಣ. ಹೋಗ್ಲಿ ಒಂದ್ 50 ರೂಪಾಯಿ ಗಿಫ್ಟ್ ಇದ್ರೆ ಕೊಡೋಣ. ನಾನು ಊರ್ಗ್ ಹೋದ್ ಕೂಡ್ಲೆ 50 ರೂಪಾಯಿನು ನಾಟಿ ಕೋಳಿನೂ ಕಳಿಸ್ಕೊಡ್ತೀನಿ, ತಿಂದು ಮಜಾ ಮಾಡು. ನಂಗ್ ನಾಟಿ ಕೋಳಿ ಕಳಿಸ್ಕೊಡ್ತೀಯೇನು? ಹೋಗಯ್ಯ. ಎಲ್ಲಾರು ಭಿಕ್ಷೆ ಬೇಡಿ ಅದನ್ನ ತಗೊಂಡು ಊರಿಗೆ ಹೋಗಯ್ಯ. ನಾನು ಭಿಕ್ಷೆ ಬೇಡದ? ಹಾ. ಏಯ್ ನನ್ನನ್ ಯಾರು ಅಂತ ತಿಳ್ಕೊಂಡಿದ್ಯಾ? ನಮ್ಮ ವಂಶ ರಾಜರ ವಂಶ. ದಿನಕ್ಕೆ ನಮ್ಮ ಮನೇಲಿ 500 ಜನ ಊಟ ಮಾಡ್ತಾರೆ. ಬೇಕಾದ್ರೆ ನಿನ್ ವಂಶನು ಕಳ್ಸು. ನಾಯಿಗೆ ಬಿಸಾಕ್ತೀನಿ ಅನ್ನನ. ಅಯ್ಯ ನಿನ್ ನಾಳೆ ತಿರ್ಬಾಕಿ ನನ್ ಮಗನ್ ತಂದು. ನನ್ ತಿರ್ಬೋಕೆ ಅಂತ್ಯಾ? ಮಹೇಶ ರಾಜೇಂದ್ರ ಬಂದ್ರ ಇಲ್ಲಿ ಊಟ ಹಾಕ್ರೋ. ಎದ್ರಕೊಂಬಿಟ್ಟ. ಬಂದ್ರೋ ಊಟ ಹಾಕ್ರೋ. ಬಂದ್ರ ಬೇಗ.
ಫೋಲ್ಡಿಂಗ್ ಸರಿಯಾಗಿ ಮಾಡಮ್ಮ. ಲೋ ರಮೇಶ, ನಮ್ ಗುರು ಅಂಬರೀಶ್ ಯಾವ ಪಿಕ್ಚರ್ ಆಕ್ಟ್ ಮಾಡ್ತಾ ಇಲ್ವಲ್ಲ? ಲವ್ ಓ ಕುಸುಮೆ ಬಾಲ ಫಿಲಂ ನಲ್ಲಿ ನಮ್ ಗುರು ಆಕ್ಟ್ ಮಾಡ್ತಿದಾರೆ ಕಣೋ. ಹೌದೇನಾ? ಸರಿಯಾಗಿ ನೋಡ್ಕೋತಾ ಇದೀಯಪ್ಪ? ಆಯ್ತು ಮೇಡಮ್. ಏಯ್, ಏನ್ ಇಲ್ಲಿ ನಿಂತಿದ್ಯಾ? ಬೇಗ ಬೇಗ ರೆಡಿ ಮಾಡು. ಆಯ್ತು ಮೇಡಮ್. ಆಶಾ, ಉಮಾ, ಎಲ್ಲೇ ಹೋಗಿದ್ದೆ? ಇಷ್ಟು ದಿನ ಕಾಣ್ತಾ ಇರ್ಲಿಲ್ಲ. ಊರಿಗೆ ಹೋಗಿದ್ದೆ ಕಣೆ. ಹೌದಾ? ತಗೋ ಇನ್ವಿಟೇಷನ್. ಮನೇಲಿ ಯಾರ್ದಾದ್ರು ಮದ್ವೆನಾ? ಯಾರ್ದು ಅಲ್ಲ ಕಣೆ, ನಂದೇ ಮದ್ವೆ. ವಾವ್, ಕಂಗ್ರ್ಯಾಚುಲೇಷನ್ಸ್. ಯಾವಾಗ್ಲೇ ಮದ್ವೆ? 14ನೇ ತಾರೀಕು. ಮಿಸ್ ಮಾಡದೆ ಬರ್ಬೇಕು. ಆಯ್ತು. ನೀನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳಬಹುದಾ? ಪೀಟ್ಗೆ ಯಾಕೆ? ಅದೇನ್ ಕೇಳು. ಆದಷ್ಟು ಬೇಗ ನೀನು ಯಾರನ್ನಾದ್ರೂ ಲವ್ ಮಾಡಿ ಮದ್ವೆ ಮಾಡ್ಕೊಳ್ಳೆ. ಯಾಕಂದ್ರೆ ಆ ಲವ್ ನಲ್ಲಿರೋ ಮಜಾನೇ ಬೇರೆ. ನೋಡ್ಕೊಳಪ್ಪ, ಇದೇನೆ ಏನು ಹೇಳ್ದೆ ಹಾಗೆ ಬಂದ್ಬಿಟ್ಟೆ? ಲವ್ ಅಂದ್ರೆ ಇಷ್ಟ ಇಲ್ವಾ? ಅಥವಾ ಯಾರಾದ್ರೂ ಲವ್ ಮಾಡಿ ಕೈ ಕೊಟ್ರಾ? ಅಂಥದ್ದೆಲ್ಲ ಏನಿಲ್ಲ ಕಣೆ. ಲವ್ ಮಾಡಬಾರ್ದು, ಮದ್ವೆ ಆಗ್ಬಾರ್ದು ಅಂತ ಏನಿಲ್ಲ. ಮೊದಲು ನನ್ನ ತಮ್ಮನ ಜೀವನ ಸೆಟ್ಲ್ ಆಗ್ಬೇಕು, ಅವನ್ ಮದ್ವೆ ಆಗ್ಬೇಕು. ಆಮೇಲೆ ಅವನ್ ಹೆಂಡತಿಗೆ ಬಾಣಂತನ ಮಾಡ್ಬೇಕು, ಅವನ್ ಮಗುನ ಎತ್ತಿ ಅಲ್ರಾಯಿ ಅಂತ ಆಡಿಸ್ಬೇಕು. ಹೌದು, ಅದೆಲ್ಲ ಆದ್ಮೇಲೆನೆ ನಾನ್ ಮದ್ವೆ ಆಗೋದು. ಆ ನಿನ್ ತಮ್ಮನ ಜೀವನದಲ್ಲಿ ಸೆಟ್ಲ್ ಆಗೋವರೆಗೂ ಮದ್ವೆನೇ ಆಗಲ್ಲ ಅಂತಿದ್ಯಲ್ಲ, ನೀನು ಬುದ್ಧಿಗಿದ್ಯೇನೆ? ಉಮಾ, ನಾನೇನಾದ್ರೂ ಮದ್ವೆ ಮಾಡ್ಕೊಂಡ್ರೆ ಅವನ್ನ ಹೇಳೋರು ಕೇಳೋರು ಯಾರೂ ಇರಲ್ಲ. ಅವನು ಹಾಳಾಗಿ ಹೋಗ್ತಾನೆ. ಅದಕ್ಕೆ ಅವನು ಬದಲಾಗೋವರೆಗೂ ನಾನು ಕಾಯ್ತೀನಿ. ಆ ನಂಬಿಕೆ ನನಗಿದೆ. ಇಷ್ಟೊತ್ತಾದ್ರೂ ಬಂದಿಲ್ಲ ಅವನು. ಬೆಳಿಗ್ಗೆ ಮನೆಯಿಂದ ಹೋಗೋವಾಗ್ಲೇ ಎಷ್ಟೊತ್ತಿಗೆ ಬರ್ತೀಯಾ, ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ಬಾರ್ದೇನಮ್ಮ ನೀನು? ನಾನೇನೇ ಮಾಡ್ಲಿ? ಅವ್ನ್ ಯಾವತ್ತಾದ್ರೂ ಇಂಥ ಕಡೆ ಹೋಗ್ತೀನಿ ಇಂಥ ಕಡೆ ಬರ್ತೀನಿ ಅಂತ ಹೇಳಿದನ? ಕಾಯ್ಬೇಡ, ಹೋಗ್ ಮಲ್ಕೋ. ಎಲ್ಗೋ ಹೋಗಿದ್ದೆ? ಎಲ್ಲಿ ಹಾಳಾಗೋಗಿದ್ಯೋ? ಮಾತಾಡೋ. ನಿನ್ನೆ ಕೇಳ್ತಿರೋದು ಎಲ್ಲಿ ಹಾಳಾಗೋಗಿದ್ದೆ? ಎಲ್ಲೋ ಹಾಳಾಗೋಗಿದ್ದೆ. ನಿನ್ಗೇನೀಗ? ಏನಂದೆ? ನಿನಗೇನು ಅಂತ ನನ್ನನ್ನೇ ಕೇಳ್ತೀಯನೋ? ಏನಮ್ಮ ನೀನು ಅವನ ಮೇಲೆ ಕೈ ಮಾಡ್ತಾ ಇದೆಯಲ್ಲ? ಅವನಿನ್ನು ಚಿಕ್ಕ ಮಗುನಾ? ಸರಿಯಾಗಿ ಹೇಳ್ದೆ ಅಕ್ಕ. ಎಲ್ಲಿ ಇನ್ನೊಂದ್ಸರ್ತಿ ಹೇಳು. ವಯಸ್ಸಿಗೆ ಬಂದ್ ಮಗನ ಹತ್ರ ಮರ್ಯಾದೆಯಿಂದ ಯಾವ ರೀತಿ ನಡ್ಕೊಬೇಕು ಅಂತ ಮೊದ್ಲು ಕಲಿಸ್ಕೊಡು. ಮುಚ್ಚ ಬಾಯ್. ವಯಸ್ಸಿಗೆ ಬಂದು ಬರೀ ದೇಹ ಬೆಳೆಸ್ಕೊಂಡ್ಬಿಟ್ರೆ ಸಾಕಾಗಲ್ವೋ? ಅದ್ರ ಜೊತೆಲಿ ಬುದ್ಧಿನೂ ಜವಾಬ್ದಾರಿನೂ ಬೆಳೆಸ್ಕೋಬೇಕು. ಅಮ್ಮ, ಈಗ ಅದೆಲ್ಲ ಯಾಕೆ? ನೀನ್ ಸುಮ್ನೆರೆ. 3 ಕತ್ತೆಗಾಗೋ ವಯಸ್ಸಾಗಿದ್ರು ಒಂದು ನಯಾ ಪೈಸಾ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ. ಇವನ್ಗೆ ಮರ್ಯಾದೆ ಕೊಡ್ಬೇಕೇನೆ. ನೋಡ, ನೀನ್ ಈ ರೀತಿ ಬೈಕ್ ಬಂದಂಗೆಲ್ಲ ಮಾತಾಡಿದ್ರ ನಾನ್ ಮನುಷ್ಯನಾಗೇ ಇರಲ್ಲ. ರವಿ, ನಿನ್ಗೆ ಇಷ್ಟ ಅಲ್ಲ ಅಂದ್ರೆ ಹೇಳು, ನಾನು ಈಗಲೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಏಯ್, ದಿನ ನಿನ್ನಿಷ್ಟ ಪ್ರಕಾರ ಬರೋ ಹೋಗೋ ನೀನು ಇವತ್ತು ಮನೆ ಬಿಟ್ಟು ಹೋದ್ರೆ ಏನು ಕಮ್ಮಿ ಆಗಲ್ವೋ? ನೋಡು, ನನ್ನ ಮಗ ಮಗಳು ಎಲ್ಲ ಇವಳಂತ ತಿಳ್ಕೊಂಡಿದ್ದೀನೋ. ಹೋಗೋ ಹೋಗೋ. ಅಮ್ಮ, ಏನಮ್ಮ ಹೀಗ್ ಮಾತಾಡ್ತೀಯಾ? ಅವನೇನೋ ಗೊತ್ತಿಲ್ಲದೆ ಹಾಗೆ ಮಾತಾಡಿದ್ರೆ ದೊಡ್ಡವಳಾಗಿ ನಿನ್ ಗೊತ್ತಾಗಲ್ಲ ಬಿಡಮ್ಮ. ಮನೆ ಬಿಟ್ಟು ಹೋಗ್ಲಿ ಅಂತ ಮುಳುಗೋದಿಲ್ಲ. ನೀನ್ ಎಲ್ಗೋ ಹೋಗ್ತಾ ಇದ್ಯಾ? ನಡಿ ಒಳಗೆ. ಇಲ್ಲ ಹೋಗ್ಲಿ ಬಿಡಮ್ಮ, ಹೋಗ್ಲಿ. ಸ್ವಲ್ಪ ಸುಮ್ಮನೆ ಮಲ್ಕೋತೀಯೋ ಇಲ್ವಮ್ಮ? ಮಲ್ಕೋ, ನಡಿ ಒಳಗೆ. ಆಯ್ತಲ್ಲ, ಮುಖಕ್ಕೆ ಮಂಗಳಾರ್ತಿ. ಕುತ್ತಿಗೆ ಹಿಡಿದು ಆಚೆ ತಳೋದೊಂದು ಬಾಕಿ. ಇಷ್ಟೆಲ್ಲ ಆದ್ಮೇಲೆ ನಾನು ಈ ಮನೇಲಿ ಇರಲ್ಲ, ಹೋಗ್ತೀನಿ. ರವಿ, ನೋಡ್ ರವಿ, ಹೆತ್ತ ತಾಯಿ ಕೋಪದಲ್ಲಿ ಒಂದೆರಡು ಮಾತಾಡಿದ್ರೆ ಅಷ್ಟಕ್ಕೆ ಸಂಬಂಧನೇ ಕಿತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದು ಸರಿಯೇನೋ? ನೀನ್ ಹೊರಟೋದ್ರೆ ಅವಳು ಸಂತೋಷವಾಗಿರ್ತಾಳೆ ಅನ್ಕೊಂಡಿದ್ಯೇನೋ? ರವಿ, ಹೋಗ್ಲಿ, ನೀನ್ ಹೋದ್ರೆ ನಾನ್ ಸಂತೋಷವಾಗಿರ್ತೀನೇನೋ? ರವಿ, ನಾವ್ ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತೀವೋ ಅವ್ರ ಹತ್ರನೇ ಹೆಚ್ಚಾಗಿ ಜಗಳ ಆಡ್ತೀವಿ. ಯಾಕೆಂದ್ರೆ ಪ್ರೀತಿ ಇರೋ ಕಡೆ ಮಾತ್ರ ದ್ವೇಷ ಇರೋಕ್ ಸಾಧ್ಯ. ನೋಡು, ಈ ಚಿಕ್ಕ ವಿಷಯನ ದೊಡ್ಡದು ಮಾಡ್ಬೇಡ. ಇನ್ಮೇಲೆ ಮನೇಲಿ ನಿನ್ನ ಯಾರು ಏನು ಕೇಳಲ್ಲ, ನಾನು ಕೇಳಲ್ಲ. ನಿನ್ನಿಷ್ಟ ಬಂದ್ ಹಾಕಿರು. ಆದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ಸರಿ, ನಿನ್ಗೋಸ್ಕರ ಈ ಮನೇಲಿ ಇರ್ತೀನಿ. ಇನ್ಮೇಲೆ ಈ ಮನೇಲಿ ನಾನು ಯಾರಿಗೇನು ಕೇಳ್ಕೊಡುದು. ಆಗ್ಲಿ, ಕೇಳಲ್ಲ.